ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುನಗುಂದ ಇಳಕಲ್ಲು ಅವಳಿ ಜಿಲ್ಲಾದಾಗ ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ DK ಶಿವಕುಮಾರ್ ಸಾಹೇಬರಿಗೆ ಕೇಳ್ಕೊಳೋದೇನೆಂದ್ರೆ ನಮ್ಮ MLA ರಿಗೆ ಸಚಿವ ಸ್ಥಾನ ನೀಡಬೇಕು. ಸಚಿವ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ನೀಡಲೇಬೇಕು. DK ಶಿವಕುಮಾರ್ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ವಿಜಯಾನಂದ ಕಾಶ್ಯಪ್ನವರಿಗೆ, ನಾವು ಎಲ್ಲ ಹಳ್ಳಿಯಿಂದ ಎಲ್ಲ ಬಾಗಲಕೋಟೆ ಬಿಟ್ಟಿದ್ದೆವು. ಸಚಿವ ಸ್ಥಾನ ನಾವು ಅಲ್ಲೆಲ್ಲ ಕೂಡಿಕೆಸಿಂದ ಮನವಿ ಮಾಡ್ಕೊತೇವು. ನಮ್ಮ DK ಶಿವಕುಮಾರ್ ಸಾಹೇಬ್ ಮನೆ ಏನಂದ್ರೆ ನಮ್ಮ ಕಾಶ್ಯಪ್ನವ್ರಿಗೆ ಯುವಕರು ಅದಾರ, ಅವ್ರಿಗೆ ಮಾತ್ರ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರ ಅವ್ರು ಯುವಕರು ಅದಾರ, ಅವ್ರಿಗೆ ನೀಡಲೇಬೇಕಂತ ಎಲ್ಲಾರ್ದು ನಮ್ಮ ಬಾಗಲಕೋಟೆ ಜಿಲ್ಲಾ ಅಭಿಪ್ರಾಯ ಐತಿ. ಎಲ್ಲರೂ ಕರೆಕ್ಟಾಗಿ ಅವರಿಗೆ ಮುಂದಿನ ಈಗ ಏನು ನೀವು ಘೋಷಣೆ ಮಾಡಿದ್ರಿ ಈ ಲಿಸ್ಟ್ನಾಗ ಮಾತ್ರ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕು. ರಮೇಶ್ ಸರ ಬಿಡ್ರಿ ಏನು ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಸದ್ಯಕ್ಕೆ ಅವ್ರು ಸಣ್ಣ ಮಂದಿನ ಮ್ಯಾಕ್ ತರೋರು ಅಂಥವ್ರಿಗೆ ನಾನು DK
ಶಿವಕುಮಾರ್ ನಮ್ಮ ಮನವಿ ನಮ್ಮ ಹಿರಿಯ ಬರೋದ್ರಿಂದ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಯಾಕಂದ್ರೆ ಈ ನಮ್ದು ಹೈಟೆಕ್ ಸಿಟಿ ಆಗ್ಬೇಕಂದ್ರೆ ಬಾಗಲಕೋಟೆ ಹೈಟೆಕ್ ಸಿಟಿ ಆಗ್ಬೇಕಂದ್ರೆ ನಮ್ಮ ವಿಜಯಾನಂದ ಕಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಅದನ್ನ ನಾವು ಮುಂದೆ ಎಲ್ಲರೂ ಕೂಡಿಕೆಯಿಂದ ನಮ್ಮ ಬಾಗಲಕೋಟೆ ಎಲ್ಲ ನಮ್ಮ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತಕ್ಕಿಂತ ನನ್ನ ಮಾತು ವಿಜಯಾನಂದ ಕಶ್ಯಪ್ನವರಿಗೆ ಇರ್ಬೋದು, ಹಾಗೂ ಬದ್ದೂರ್ ಅವರು ಇರ್ಬೋದು, ಹಾಗೂ ನಮ್ಮ ಚರಂತಿ ಮಠ ಅವರು ಇರ್ಬೋದು, ಅನಿಲ್ ಅವರು ಇರ್ಬೋದು, ಹಲವಾರು ಮುಖಂಡರು ಜಿಲ್ಲೆಯಿಂದ ನಮ್ಮ ಮುಣಗೂರು ತಾಲೂಕು ಒಳಸೇರಿಸಿ ಎಲ್ಲರೂ ಮಾತಾಡಿದ್ದಾರೆ. ತಮ್ಮ ಕೂಗು ಡೆಲ್ಲಿವರೆಗೂ ಕೇಳಿದೆ. ನೇರ ದಿಟ್ಟ ನಿರಂತರ ಅಂದರೆ ಅದು ವಿಜಯಾನಂದ ಕಾಶ್ಯಪ್ನವರು. ಏನಪ್ಪ ಅಂದರೆ ಅವರು ಯಾವಾಗಲೂ 24x7 ವರ್ಕ್. ಏನಪ್ಪ ಮುಂಜಾನೆ ಎದ್ರು ಅಂದರೆ ರಾತ್ರಿ 3 ಗಂಟೆ ಆಗಲ್ಲ ಜನರುಗಳು ಸ್ಪಂದನೆಗಳು ಇರ್ತಾರೆ. ಈ ಮುಖಾಂತರ ತಮ್ಮ ಕೂಗು ಡೆಲ್ಲಿವರೆಗೂ ಕೇಳಿದೆ. ತಮಗೆಲ್ಲರಿಗೂ ಈ ಊರಿ ಬಿಸಿಲಲ್ಲಿ ಆಗಮಿಸಿ ಎಲ್ಲರೂ ಇಷ್ಟದಲ್ಲಿ ನಿಂತು ಈ ಕಾಶ್ಯಪ್ನವ್ರ ಫ್ಯಾಮಿಲಿಗೆ ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಸಚಿವ ಸ್ಥಾನ ನೀಡಿದಂತಂದು ಡೆಲ್ಲಿ ವರಿಷ್ಠರಿಗೂ ಹಾಗೂ ನಮ್ಮ ರಾಜ್ಯ ವರಿಷ್ಠರಿಗೂ ಮನವಿ ಮಾಡ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ.